ನಮಸ್ಕಾರ ಫ್ರೆಂಡ್ಸ್. 12th ಮಾರ್ಚ್ ಬುಧವಾರ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಗೇನ್ ಒಂದು ಒಳ್ಳೆ ವೋಲಟಿಲಿಟಿ ಸೆಷನ್ ಇತ್ತು. ಸೊ ಇವತ್ತಿನ ದಿನ ಪುಟ್ ಸೈಡ್ ಹಾಗೂ ಕಾಲ್ ಸೈಡ್ ಎರಡೂ ಕಡೆ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಸಿಕ್ತು. ಇಲ್ಲಿ ನಿಫ್ಟಿ ಓಪನ್ ಆಗ್ತಿದ್ದಂಗೆ ಸ್ಟಾರ್ಟಿಂಗ್ ಮೊದಲನೇ 15 ನಿಮಿಷದಲ್ಲಿ ಒಂದು ಬೇರಿಶ್ ರೆಡ್ ಕ್ಯಾಂಡಲ್ ಮತ್ತು ಅಲ್ಲಿಂದ ನಿಫ್ಟಿ 22,450 ಕೆಳಗಡೆ ಬರ್ತಿದ್ದಂಗೆ ಆಲ್ಮೋಸ್ಟ್ ನಿಯರ್ 22,300 ಹತ್ರ ಬಂದಿತ್ತು. ಸೊ ಇಲ್ಲಿ ಪ್ರೀವಿಯಸ್ ಡೇ ಲೋ ಏನಿತ್ತು ಅದನ್ನ ರೆಸ್ಪೆಕ್ಟ್ ಮಾಡಿ ಅಲ್ಲಿಂದ ರಿವರ್ಸಲ್ ಬಂದಿತ್ತು. ಸೊ ಇಲ್ಲಿ ಕೆಳಗಡೆ 22,300 ಮೇನ್ ಸಪೋರ್ಟ್ ಆಗಿ ಬರ್ತಾ ಇದೆ. ಸೊ ಈ ಲೆವೆಲ್ ಹತ್ರ ಬರ್ತಿದ್ದಂಗೆ ಅಗೇನ್ ಬೈಯರ್ಸ್ ಆಕ್ಟಿವೇಟ್ ಆಗ್ತಿದ್ದಾರೆ. ಇನ್ನು ಮೇಲೆ ಇಲ್ಲಿ 20 ಡೇ ಮೂವಿಂಗ್ ಆವರೇಜ್ ಹತ್ರ ಏನು ರಿಜೆಕ್ಷನ್ ಕಂಡಿತ್ತು, ಇವತ್ತಿನ ದಿನ ಅದರ ಹತ್ರದಲ್ಲೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಮೇಲೆ ಸಸ್ಟೇನ್ ಆಗದೆ 22,600 ಹತ್ರದಿಂದಾನೇ ರಿಜೆಕ್ಷನ್ ಕಂಡಿತ್ತು. ಇಲ್ಲಿ ನಿಫ್ಟಿಗೆ ಅಗೇನ್ ರೆಸಿಸ್ಟೆನ್ಸ್ ಇದೇ ಲೆವೆಲ್ ಆಗಿರುತ್ತೆ 22,600. ಸೊ ನಾನು ಮೊದಲೇದಾಗಿ ಟೆಕ್ನಿಕಲ್ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಅದಾದ್ಮೇಲೆ ಫಂಡಮೆಂಟಲ್ಸ್ ಹಾಗೂ ಆಪ್ಷನ್ ಚೈನ್ ಕೂಡ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಿಫ್ಟಿ ಟೆಕ್ನಿಕಲಿ ಹೇಳೋದಾದ್ರೆ 22,600 ಮೇಲೆ ಈ 20 ಡೇ ಮೂವಿಂಗ್ ಆವರೇಜ್ ಯೆಲ್ಲೋ ಕಲರ್ ಲೈನ್ ಏನಿದೆ ಇದು 22,600 ಹತ್ರ ಬರುತ್ತೆ ನಾಳೆ ದಿನ. ಸೊ ಇಲ್ಲಿ 22,620 ಮೇಲೆ ನಿಫ್ಟಿ ಟೈಮ್ ಸ್ಪೆಂಡ್ ಮಾಡ್ತು ಅಂತಂದ್ರೆ ಇಲ್ಲಿಂದ ನಿಫ್ಟಿಗೆ ನೆಕ್ಸ್ಟ್ ಅಪ್ ಮೂವ್ ಅದು ಮೇಲೆ 23,000 ವರೆಗೂ ಹೋಗೋ ಚಾನ್ಸಸ್ ಇದೆ. ಸೊ ಅದು 1 or 2 ಡೇಸ್ ಅಲ್ಲಿ ಆಗ್ಬೋದು. ಸೊ ನಾನು 22,600 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಅಗೇನ್ ಸ್ವಲ್ಪ ಬುಲಿಶ್ ಆಗಿರ್ತೀನಿ. ಅಗೇನ್ ಕೆಳಗಡೆ ಯಾವುದೇ ಕಾರಣದಿಂದ 22,300 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಆ ಕ್ಲೋಸಿಂಗ್ ಅಗೇನ್ ನಿಫ್ಟಿನ 22,000 ವರೆಗೂ ತಗೊಂಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ಗಳನ್ನ ಇಟ್ಕೊಂಡು ನಾನು ನಿಫ್ಟಿನಲ್ಲಿ ಟ್ರೇಡ್ ಮಾಡಕ್ಕೆ ನೋಡ್ತಾ ಇದ್ದೀನಿ. ಇನ್ನು ಬ್ಯಾಂಕ್ ನಿಫ್ಟಿ ಅಗೇನ್ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ 48,250 ಮೇಲೆ ಹೋದ್ರೆ ಮಾತ್ರನೇ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ 48,200 ಇಂದನೇ ರಿಜೆಕ್ಷನ್ ಕಂಡಿದೆ. ಸೊ ನಾವು ಅಗೇನ್ 48,250 ಮೇಲೆ ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟ್ರಾಂಗ್ ಆಗಿ ಅಗ್ರೆಸಿವ್ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಮೊದಲನೇ ರೆಸಿಸ್ಟೆನ್ಸ್ 48,600 ಹತ್ರ ಬರುತ್ತೆ. ಸೊ ಇಲ್ಲಿಂದ ನೆಕ್ಸ್ಟ್ ಟಾರ್ಗೆಟ್ ಡೈರೆಕ್ಟ್ ಆಗಿ 49,300 ಹತ್ರ ಬರ್ತಾ ಇದೆ. ಸೊ ಈ ಮೂವ್ಮೆಂಟ್ಗಳು 1 or 2 ಡೇಸ್ ಅಲ್ಲೇ ಬರೋ ಚಾನ್ಸಸ್ ಇರುತ್ತೆ ಏನಾದ್ರೂ ಮಾರ್ಕೆಟ್ ತುಂಬಾ ಬುಲ್ಲಿಶ್ ಆದ್ರೆ. ಇನ್ನು ಬ್ಯಾಂಕ್ ನಿಫ್ಟಿ ವೀಕ್ ಅಂತ ಆಗೋದು ಈಗಿನ ಲೆವೆಲ್ ಇಂದ 47,700 ಕೆಳಗಡೆ ಮಾತ್ರ. ಈ ಮಧ್ಯದಲ್ಲಿ ಇವೆಲ್ಲ ನೋ ಟ್ರೇಡಿಂಗ್ ಝೋನ್ ಆಗಿರ್ತವೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಇಲ್ಲಿ ನಾವು ಹೇಳ್ತಾ ಬಂದಿದ್ವಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 11,000 ಮೇಲೆ ಮಾತ್ರನೇ ಸ್ಟ್ರಾಂಗ್ ಆಗಿರ್ಬೋದು ಅಂತ. ಸೊ ಇಲ್ಲಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 11,000 ಮೇಲೆ 10 ಡೇ ಮೂವಿಂಗ್ ಆವರೇಜ್ ಮೇಲೆ ಸ್ಟಾರ್ಟಿಂಗ್ ಆಫ್ ದ ಡೇ ಹೋಗಿತ್ತು, ಆದ್ರೆ ಅಲ್ಲಿಂದ ರಿಜೆಕ್ಷನ್ ಕಾಣ್ತು. 10,975 ಮೊದಲನೇ ಸಪೋರ್ಟ್ ಹಾಗೂ ಸ್ಟಾಪ್ ಲಾಸ್ ಲೆವೆಲ್ ಇದನ್ನ ಬ್ರೇಕ್ ಆಗ್ತಿದ್ದಂಗೆ ಅನದರ್ 200 ಪಾಯಿಂಟ್ಸ್ ಕರೆಕ್ಷನ್ ಕೊಟ್ಟಿತ್ತು. ಸೊ ಇಲ್ಲಿ ಕೂಡ ಸ್ವಲ್ಪ ರಿಕವರಿ ಬಂದಿದೆ. ಸೊ ಈಗಿನ ಲೆವೆಲ್ ಇಂದ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾವುದೇ ಸರಿಯಾದ ಟ್ರೇಡಿಂಗ್ ಲೆವೆಲ್ಸ್ ಇಲ್ಲ. ಕಾಲ್ ಸೈಡ್ ಅಲ್ಲಿ ಪುಟ್ ಸೈಡ್ ಅಲ್ಲಿ ತಗೋಬೇಕು ಅಂತಂದ್ರೆ ಇದು ಏನಾದ್ರು ಅಗೇನ್ 10,780 ಕೆಳಗಡೆ ಬ್ರೇಕ್ ಆಯ್ತು ಅಂತಂದ್ರೆ ಇನ್ನಷ್ಟು ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಟಾರ್ಗೆಟ್ 10,400 ವರೆಗೆ ಇದೆ. ಸೊ ಮಾರ್ಕೆಟ್ ಅಲ್ಲಿ ತುಂಬಾ ವೀಕ್ನೆಸ್ ಇದ್ರೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ಇಲ್ಲಿಂದ ಈಗ ನಾವು ಆಪ್ಷನ್ ಚೈನ್ ಪ್ರಕಾರ ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ ಈಗ ನಾನು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಬಾರ್ ಚಾರ್ಟ್ ಅಲ್ಲಿ ಇದೀವಿ. ಸೊ ಇದ್ರ ಪ್ರಕಾರ ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ 22,400 ಹಾಗೂ 22,300 ಇದೆ. ಇಲ್ಲಿಂದ ಡೈರೆಕ್ಟ್ ಆಗಿ 22,000 ಹತ್ರ ಸಪೋರ್ಟ್ ಬರ್ತಾ ಇದೆ. ರೆಸಿಸ್ಟೆನ್ಸ್ ಇಮಿಡಿಯೇಟ್ ಆಗಿ 22,500 ಹಾಗೂ 22,600. ಸೊ ನಾವು ಟೆಕ್ನಿಕಲಿ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ 22,600 ವರೆಗೆ ರೆಸಿಸ್ಟೆನ್ಸ್ ಇದೆ ಅಂತ. ಸೊ ಇದು ಅತಿ ದೊಡ್ಡ ಬ್ಲೂ ಬಾರ್, ಇದು ಕಾರಿಡಾರ್ ಝೋನ್. ಇದನ್ನ ಕ್ರಾಸ್ ಆಗಿ ಸಸ್ಟೈನ್ ಆದ್ರೆ ಮಾತ್ರನೇ ಒಳ್ಳೆ ಶಾರ್ಟ್ ಕವರಿಂಗ್ ಟುವರ್ಡ್ಸ್ 22,900 23,000 ಕಡೆ ಕೂಡ ಹೋಗುತ್ತೆ. ಇದನ್ನ ನಾವು ಲೈನ್ ಗ್ರಾಫ್ ಅಲ್ಲಿ ಕೂಡ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಈಗ ನಿಫ್ಟಿ ಕ್ಲೋಸಿಂಗ್ 22,470 ಹತ್ರ ಏನಿದೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇಲ್ಲಿ ನೀವು ನೋಡ್ಬೋದು 22,550 ಹತ್ರ. ಇಲ್ಲಿಂದ 22,600 ಇದ್ರ ಮೇಲೆ ಹೋದ್ರೆ ಮಾತ್ರನೇ ಇಲ್ಲಿಂದ ಕಾಲ್ ರೈಟರ್ಸ್ ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರ್ತಾರೆ. ಆಗ ನಿಫ್ಟಿ ಟುವರ್ಡ್ಸ್ 22,900 850 900 ಹಾಗೂ ಇನ್ನು ಮುಂದೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಕೆಳಗಡೆ ಹೋದ್ರೆ 22,300 ಇಲ್ಲಿ ನೋಡಿ ಇದನ್ನ ಕ್ರಾಸ್ ಆದ್ರೆ ಮಾತ್ರನೇ ಹೆಚ್ಚಿನ ಡೌನ್ ಅಥವಾ ಇದೇ ಲೆವೆಲ್ ಇಂದ ನಿಫ್ಟಿ ರಿವರ್ಸ್ ಕಾಣೋ ಚಾನ್ಸಸ್ ಇರುತ್ತೆ. ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬಂದ್ರೆ
ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ 48,000 ಹತ್ರನೇ ಇದೆ. ಕಾಲ್ ರೇಟರ್ಸ್ 8 lakhs ಇದ್ದಾರೆ. ಸೊ ಇಲ್ಲಿಂದ ಇನ್ನಷ್ಟು ಬ್ಯಾಂಕ್ ನಿಫ್ಟಿ ಮುಂದುವರೆಯಕ್ಕೆ ಬಂದ್ರೆ ಆಗ ಕಾಲ್ ರೇಟರ್ಸ್ ಹೊರಗಡೆ ಬರ್ಬೋದು. ಸೊ ಅಷ್ಟು ಸುಲಭವಾಗಿ ಪುಟ್ ರೈಟರ್ಸ್ ಈ ಲೆವೆಲ್ ಇಂದ ಹೊರಗಡೆ ಬರಲ್ಲ. ಸೊ ಅದಕ್ಕಾಗಿ ಇದು ಸಪೋರ್ಟ್ ಆಗಿರುತ್ತೆ. ಇಲ್ಲಿಂದ ಏನಾದರೂ ಬ್ಯಾಂಕ್ ನಿಫ್ಟಿ ಕೆಳಗಡೆ 47,900 ನ ಬ್ರೇಕ್ ಆದ್ರೆ ಆಗ ಪುಟ್ ರೈಟರ್ಸ್ ರಿಸ್ಕ್ ಅಲ್ಲಿ ಬರ್ತಾರೆ. ನಿಫ್ಟಿ 47,600 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಅದೇ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಮೂವ್ಮೆಂಟ್ ಕೊಡ್ತು ಅಂತಂದ್ರೆ ಇದು 48,500 ಮೊದಲನೇ ರೆಸಿಸ್ಟೆನ್ಸ್. ಇದನ್ನ ಕ್ರಾಸ್ ಆಗಿ ಸಸ್ಟೈನ್ ಆದ್ರೆ ಡೈರೆಕ್ಟ್ ಆಗಿ ಮೇಲೆ 48,900 ವರೆಗೂ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ ಬ್ಯಾಂಕ್ ನಿಫ್ಟಿ ಜೊತೆಗೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಡೇಟಾ ನೋಡಿದ್ರೆ ಇಲ್ಲಿ 11,000 ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಪುಟ್ ಸೈಡ್ ಎರಡು ಕಡೆ ಇದೆ. ಸೊ ಇಲ್ಲಿ ನಾವು 10,800 ಕೆಳಗಡೆ ಮಾತ್ರ ಪುಟ್ ಪೊಸಿಷನ್ ನೋಡ್ಬೋದು. ಹಾಗೂ ಅಪ್ ಸೈಡ್ 11,000 ಆದ್ಮೇಲೆ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಈ ಮಧ್ಯದಲ್ಲಿ ಎಲ್ಲೇ ಪೊಸಿಷನ್ ತಗೊಂಡ್ರೆ ಕೂಡ ಇದು ಸೈಡ್ ವೇಸ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗೂ ಸ್ಟಾಪ್ ಲಾಸ್ ಗಳು ಹಿಟ್ ಆಗೋ ಚಾನ್ಸಸ್ ಇರ್ತವೆ. ಸೊ ಈ ಲೆವೆಲ್ಸ್ ಕೂಡ ನಾವು ನೋಟ್ ಮಾಡ್ಕೊಂಡು ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟ್ರೇಡ್ ಮಾಡಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿಗಳು ಲೆವೆಲ್ಸ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಅದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಿಮಗೆ ನಿಜವಾಗ್ಲೂ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.